ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೆಹಲಿಯಲ್ಲಿ ಜಾಗತಿಕ AI ಶೃಂಗಸಭೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಯೂತ್ ವಿಂಗ್ನ ಹಿರಿಯ ಪದಾಧಿಕಾರಿಗಳು ಮಾಡಿದ ಆ ಅಸಭ್ಯ ವರ್ತನೆ ಇದೆಯಲ್ಲ, ಅದು ಇಡೀ ದೇಶವನ್ನೇ ನಾಚಿಕೆ ಪಡೋ ಹಾಗೆ ಮಾಡುತ್ತೆ. ಆದರೆ ಇಲ್ಲಿ ರಾಹುಲ್ ಗಾಂಧಿಯವರು ಯಾರನ್ನ ಗಬ್ಬರ್ ಬಬ್ಬರ್ ಜಬ್ಬರ್ ಸಿಂಹಗಳು ಅಂತ ಕರೀತಾರೋ ಅಂತಹ ವ್ಯಕ್ತಿಗಳ ಪರವಾಗಿ ಇವತ್ತು ವಿರೋಧ ಪಕ್ಷದ ಒಬ್ಬನೇ ಒಬ್ಬ ನಾಯಕನು ನಿಂತ್ಕೊಳ್ಳದೆ ಇರೋದು ಆಶ್ಚರ್ಯ ನೋಡಿ. ಎಲ್ಲ ಬಿಡಿ, ರಾಹುಲ್ ಗಾಂಧಿಯವರ ಸಿದ್ಧಾಂತವನ್ನು ಅನುಸರಿಸೋರು ಕೂಡ ಈ ವಿಷಯದಲ್ಲಿ ಮೌನವಾಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕಿ ಮಾರ್ಗರೆಟ್ ಆಳ್ವಾ ಅವರೇ ಇದೊಂದು ಅತ್ಯಂತ ನಾಚಿಕೆಗೇಡಿನ ಕೃತ್ಯ ಅಂತ ಹೇಳ್ತಾರೆ. ರಾಜಕೀಯವಾಗಿಂಥ ಕೆಲಸಗಳನ್ನು ಯಾರು ಮಾಡಬಾರ್ದು ಅಂತ ಅವರೇ ಸ್ವತಃ ಖಂಡಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ನಾಯಕರೇ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಕಡೆ ದೆಹಲಿ ಪೊಲೀಸರಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೀರತ್ನಲ್ಲಿ ಭಾಷಣ ಮಾಡಿ ಹೋದ ನಂತರ ಪೊಲೀಸರು ತಮ್ಮ ತನಿಖೆ ಮತ್ತು ಕ್ರಮವನ್ನು ಇನ್ನಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಪ್ರತಿಭಟನೆ ನಡೆಸ್ತಾ ಇದ್ದ 5ನೇ ಪ್ರಮುಖ ನಾಯಕ ಜಿತೇಂದ್ರ ಯಾದವ್ನನ್ನು ದೆಹಲಿ ಪೊಲೀಸರು ರಾತ್ರಿ ವೇಳೆ ಗ್ವಾಲಿಯರ್ನಿಂದ ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಆತನನ್ನು ಬಂಧಿಸಿದಾಗ ಆತನ ಕುಟುಂಬದವರು ಮತ್ತು ಮಧ್ಯಪ್ರದೇಶದ ಕಾಂಗ್ರೆಸ್ ಘಟಕ ಯಾವ ರೀತಿ ಪ್ರತಿಕ್ರಿಯಿಸಿದೆ ಅನ್ನೋದನ್ನು ನಾವಿಲ್ಲಿ ನೋಡಲೇಬೇಕು. ಪಟಿಯಾಲ ಹೌಸ್ ನ್ಯಾಯಾಲಯ ಈ ಇಡೀ ಪ್ರಕರಣದಲ್ಲಿ ಭಾಗಿಯಾದವರಿಗೆ ಜಾಮೀನು ನೀಡೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಪೊಲೀಸರ ವಿಚಾರಣೆಗೆ ಒಳಪಡಿಸುವಂತೆ ಆದೇಶವನ್ನು ಕೂಡ ಕೊಟ್ಟಿದೆ. ಪೊಲೀಸರು ಈ ವಿಚಾರಣೆಯನ್ನು ನಡೆಸುವಾಗ ಯಾವ ರೀತಿ ನಡೆಸ್ತಾರೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯವೇ ಆಗಿದೆ. ಮೂಲಗಳ ಪ್ರಕಾರ ಇವರಿಗೆ ವಿಶೇಷವಾದ ಲಾಠಿಗಳನ್ನು ತರಿಸ್ಕೊಂಡಿದ್ದಾರಂತೆ. ಜೊತೆಗೆ ವಿಚಾರಣೆಯ ವೇಳೆ ಇವರು ಅನೇಕ ಸತ್ಯಗಳನ್ನು ಬಾಯ್ಬಿಡ್ತಿದ್ದಾರೆ. ರಾಹುಲ್ ಗಾಂಧಿಯವರ ದೇಶ ವಿರೋಧಿ ಹಾಗೂ ದೇಶದ್ರೋಹಿ ರಾಜಕೀಯ ಈಗ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ. ದೇಶದಲ್ಲಿ ಇವತ್ತಿಗೂ ಕೂಡ ಅನೇಕರಿಗೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿಯಾಗಬಲ್ಲ ಉತ್ತಮ ನಾಯಕ ಅನ್ನೋ ಭ್ರಮೆ ಹೊಂದಿದೆ. ಆದರೆ ಈ ಇಡೀ ಸಂಚನ್ನು ರಾಹುಲ್ ಗಾಂಧಿಯವರ ಮನೆಯಲ್ಲೇ ಕೂತ್ಕೊಂಡು ರೂಪಿಸಲಾಗಿತ್ತು ಅನ್ನೋ ಸಂಶಯ ಈಗ ಕಾಡ್ತಾ ಇದೆ. ಪ್ರತಿಭಟನೆಯ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿದ್ರೆ ಇದೊಳ್ಳೆ ಬಾಕ್ಸಿಂಗ್ ಮಾಡೋ ಹಂಗೆ ವರ್ತಿಸ್ತಾ ಇದ್ರು. ಒಂಥರ ಕಾಮಿಡಿ ಜೊತೆಗೆ ಅಸಹ್ಯವೂ ಅನಿಸುತ್ತೆ. ನೋಡಿ, ಭಾರತದಲ್ಲಿ ಜಿನ್ಜಿ ಕ್ರಾಂತಿ ಮಾಡೋದಾಗ ಹೇಳ್ತಾರೆ, ಅದಕ್ಕೆ ಸರಿಯಾಗಿ ಇಂತಹ ಘಟನೆಗಳು ಕೂಡ ನಡೀತಾ ಇರುತ್ತೆ. AI ಶೃಂಗಸಭೆಯಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಹತಾಶೆಯನ್ನು ಪರೀಕ್ಷಿಸೋಕೆ ರಾಹುಲ್ ಗಾಂಧಿ ಮಾಡಿದ ಒಂದು ಕೆಟ್ಟ ಪ್ರಯೋಗ ಅಂತ ಹೇಳ್ಬೋದಿದು. ಆದರೆ ದೇಶದ ಜನ ಮತ್ತು ಪೊಲೀಸರು ಇವತ್ತಿವರನ್ನು ಸರಿಯಾದ ರೀತಿಯಲ್ಲಿ ಹದ್ದುಬಸ್ತಿಗೆ ತರ್ತಾ ಇದ್ದಾರೆ. ಈಗ ಕೋರ್ಟ್ ಇವರನ್ನು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ವಂಶ ಪಾರಂಪರ್ಯ ರಾಜಕಾರಣದ ಯುವರಾಜ ಇಷ್ಟೆಲ್ಲ ಆದರೂ ಕೂಡ ತಮ್ಮ ಕಾರ್ಯಕರ್ತರು ತಪ್ಪು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ವಿದೇಶಿ ಅತಿಥಿಗಳ ಮುಂದೆ ಕಾಂಗ್ರೆಸ್ ನಾಯಕರು ಬಟ್ಟೆ ಬಿಚ್ಚಿ ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಮೋದಿ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರೆ. साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया. समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए. मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? ನೀವು ಆಲ್ರೆಡಿ ಬೆತ್ತಲೆ ಆಗಿಬಿಟ್ಟಿದ್ದೀರಾ ಅಂತ ದೇಶಕ್ಕೆ ಗೊತ್ತಿದೆ ಅಂತ ಮತ್ತ್ಯಾಕೆ ಬಟ್ಟೆ ಬಿಚ್ಚುವ ಅವಶ್ಯಕತೆ ಇದೆ ಅಂತ. ನೋಡಿ, ಇತ್ತ ಮೋದಿಯವರ ಬೆಂಬಲಿಗರು UGC ವಿಷಯದಲ್ಲಿ ಸ್ವಲ್ಪ ಅಸಮಾಧಾನಗೊಂಡಿದ್ರು. ಆದರೆ ಈಗ ಅವರೂ ಕೂಡ ಈ ಘಟನೆ ನೋಡಿ ಸಿಟ್ಟಾಗಿದ್ದಾರೆ. ಇತ್ತ ಈಗ ಬಂಧಿತ ಆರೋಪಿ ಹರಿಕೃಷ್ಣನ್ ಅವರ ಕಾರ್ನಲ್ಲಿ ಪ್ರಧಾನಿಯವರ ಮುಖವಿರುವಂತಹ ಟೀ ಶರ್ಟ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಅಥವಾ ಪೊಲೀಸರು ನೇರವಾಗಿ ಯಾರಿಗೂ ಕಾಯಂ ಶಿಕ್ಷೆ ನೀಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯವೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದಾಗ
ನ್ಯಾಯಾಲಯ ಇವರು ಚಿಕ್ಕವರು ಅಂತ ಅಂದುಬಿಟ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ಪೊಲೀಸರು ಕೇವಲ ತಾತ್ಕಾಲಿಕ ಕ್ರಮವನ್ನು ತೆಗೆದುಕೊಳ್ಬೋದು. ಆದರೆ ಪಟಿಯಾಲ ಹೌಸ್ ಕೋರ್ಟ್ ಈಗ ಅತ್ಯಂತ ಕಠಿಣವಾಗಿ ವರ್ತಿಸ್ತಾ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಅನಿಯಮಿತವಾದ ಹಕ್ಕಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಪ್ರತಿಯೊಂದಕ್ಕೂ ಒಂದು ಮಿತಿ ಇದೆ. ಆ ಮಿತಿಯನ್ನು ಮೀರಿದ್ರೆ ಕಠಿಣ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತಲೂ ನ್ಯಾಯಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಪೊಲೀಸರು ಇವರ ಮೇಲೆ BANSನ ಸೆಕ್ಷನ್ 612 ಅಡಿಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದೆ. ಈ ಸೆಕ್ಷನ್ ಪಿತೂರಿ ನಡೆಸಿದವರಿಗೆ ಮತ್ತು ಕೃತ್ಯದಲ್ಲಿ ಭಾಗಿಯಾದವರಿಬ್ಬರಿಗೂ ಕೂಡ ಅನ್ವಯಿಸುವಂಥದ್ದು. ಜೊತೆ ಕನಿಷ್ಠ 2 ವರ್ಷಗಳ ಶಿಕ್ಷೆ ಅಂತೂ ಇದೆ. ದೆಹಲಿ ಪೊಲೀಸರು ಈ ಆರೋಪಿಗಳ ಮೇಲೆ ಎಲ್ಲ ತರಹದ ಕಠಿಣ ಸೆಕ್ಷನ್ಗಳನ್ನು ಹೇರಿದ್ದಾರೆ ಮತ್ತು ನ್ಯಾಯಾಲಯ ಅದನ್ನು ಸರಿ ಅಂತ ಒಪ್ಕೊಂಡಿದೆ. ಭಾರತ ಮಂಟಪದಲ್ಲಿ ನಡೆದಂತಹ ಘಟನೆಯ ನಂತರ ಪೊಲೀಸರು ರಾತ್ರಿ ವೇಳೆ ಗ್ವಾಲಿಯರ್ನಿಂದ ಆರೋಪಿಯನ್ನು ಎತ್ಕೊಂಡು ಬರ್ತಾರೆ. ಇಂತಹ ಪ್ರಚೋದನಕಾರಿ ಟೀಶರ್ಟ್ಗಳನ್ನು ಮುದ್ರಿಸುವಂತಹ ಪ್ರಿಂಟರ್ಗಳ ಮೇಲೆ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಸಮಾಜವಾದಿ ಪಕ್ಷ ಅಥವಾ TMC ಅಂತಹ ಪಕ್ಷಗಳಿವತ್ತು ಯಾರೂ ಕೂಡ ಈ ಕೃತ್ಯವನ್ನು ಸರಿ ಅಂತ ಹೇಳ್ತಾ ಇಲ್ಲ. ಸೊ ಪೊಲೀಸರಿಗೆ ಇವರನ್ನು ಬೆಂಡೆತ್ತೋದಕ್ಕೆ ಸಹಾಯ ಆಗ್ತಾ ಇದೆ. ಇನ್ನೊಂದು ಕಡೆ ಜಿತೇಂದ್ರ ಯಾದವ್ನ ತಂದೆ ಕೇಶವ್ ಯಾದವ್ ಅವರು ಹೇಳ್ತಾರೆ, ರಾತ್ರಿ 1:30ಕ್ಕೆ ಪೊಲೀಸರು ಮನೆಗೆ ನುಗ್ಗಿ ನಮ್ಮ ಮಗನಿಗೆ ಕಪಾಳಕ್ಕೆ ಹೊಡೆದು ಕರ್ಕೊಂಡು ಹೋದರು ಅಂತ. ರಾತ್ರಿ ಎಲ್ಲರೂ ಮಲಗಿದ್ದಾಗ ಪೊಲೀಸರು ಬಲವಂತವಾಗಿ ಒಳಗೆ ನುಗ್ಗಿ ಜಿತೇಂದ್ರನನ್ನು ಎಳ್ಕೊಂಡು ಹೋದ್ರಂತೆ. ಮಕ್ಕಳು ಯಾರು ಹಿಂದೆ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡಿದ್ರೆ ಇವತ್ತು ಪೊಲೀಸರು ಹೊಡೆಯೋ ಸನ್ನಿವೇಶವೇ ಬರ್ತಾ ಇರಲಿಲ್ಲ. ಜಿತೇಂದ್ರನ ತಂದೆ ಹೇಳೋ ಪ್ರಕಾರ ಪೊಲೀಸರು ಸಮವಸ್ತ್ರ ಮತ್ತು ಸಾಮಾನ್ಯ ಉಡುಪಿನಲ್ಲಿ ಬಂದಿದ್ದರು ಮತ್ತು ಮಗನನ್ನು ಎಳ್ಕೊಂಡು ಹೋದರು. ಪೊಲೀಸರು ಆತನಿಗೆ ಸರಿಯಾದ ಮರ್ಯಾದೆ ನೀಡಲಿಲ್ಲ ಮತ್ತು ಕಪಾಳಕ್ಕೆ ಹೊಡೆದ್ರು ಅಂತ. ದೆಹಲಿಯ ನೋಂದಣಿಯ ಸ್ಕಾರ್ಪಿಯೋ ವಾಹನದಲ್ಲಿ ಬಂದ ಪೊಲೀಸರು ಜಿತೇಂದ್ರನನ್ನು ಎಳ್ಕೊಂಡು ಹೋಗ್ತಾರೆ. ತಂದೆಗೆ ಮಗನನ್ನು ಭೇಟಿ ಮಾಡೋದಕ್ಕೆ ಸಹ ಅವಕಾಶ ಕೊಡಲಿಲ್ವಂತೆ. ಅಲ್ಲ ಸ್ವಾಮಿ, ಇವನನ್ನೇನು ಎಸ್ಕಾರ್ಟ್ ವಾಹನದಲ್ಲಿ ಹೂವಿನ ಹಾರ ಹಾಕಿ ಮೆರವಣಿಗೆ ಮಾಡ್ಕೊಂಡು ಹೋಗಬೇಕಿತ್ತೆ ಅಂತ ಗನಂದಾರಿ ಕೆಲಸವನ್ನು ಮಾಡಿದ್ದಾನ. ಇವ್ರ ಮಗ ದೇಶಕ್ಕಾಗಿ ಚಿನ್ನದ ಪದಕ ಗೆದ್ಕೊಂಡು ಬಂದಿಲ್ಲ. ಅವನು ಮಾಡಿ ಬಂದಿರೋದು ಅಸಹ್ಯದ ಕೆಲಸ. ಇವರಿಗಿವತ್ತು ಪ್ರಚೋದನೆ ಕೊಟ್ಟಂತಹ ನಾಯಕರು ಸುರಕ್ಷಿತವಾಗಿ ಭದ್ರತೆಯಲ್ಲಿ ಪ್ರೋಟೋಕಾಲ್ ಅಡಿಯಲ್ಲಿರ್ತಾರೆ. ಆದರೆ ಬಡ ಕಾರ್ಯಕರ್ತರು ಬೀದಿಯಲ್ಲಿ ಪೊಲೀಸರಿಂದ ಲಾಠಿ ಏಟ್ ತಿಂತಾರೆ. ರಾಹುಲ್ ಗಾಂಧಿ ಅವರಿವತ್ತು ಉತ್ತರಾಖಂಡದಲ್ಲಿ ಚಹಾ ಕುಡ್ಕೊಂಡು ಕೂತಿರ್ಬೋದು. ಆದರೆ ಮುಂದೆ ಶಿಕ್ಷೆ ಅನುಭವಿಸೋರು ಈ ಯುವ ಕಾರ್ಯಕರ್ತರು. ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳೆದುಕೊಂಡು ಹತಾಶೆಯಲ್ಲಿ ಇಂತಹ ಕೃತ್ಯಗಳನ್ನು ಮಾಡ್ತಾ ಇದೆ. ದೆಹಲಿ ಪೊಲೀಸರು ನಿಧಾನವಾಗಿ ಆದರೆ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಿದ್ದಾರೆ. ಈಗ 5 ದಿನಗಳ ರಿಮ್ಯಾಂಡ್ನಲ್ಲಿ ಇವರೆಲ್ಲರೂ ಕೂಡ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.